ಈ ಮಣ್ಣು ನಮ್ಮದು, ಈ ಗಾಳಿ ನಮ್ಮದು, ಕಲಕಲನೆ ಹರಿಯುತ್ತಿಹ ನೀರು ನಮ್ಮದು, ಕಣ ಕಣದಲು ಭಾರತೀಯ ರಕ್ತ ನಮ್ಮದು, ನಮ್ಮದು ನಮ್ಮದು ನಮ್ಮದು. ಈ ಮಣ್ಣು ನಮ್ಮದು, ಈ ಗಾಳಿ ನಮ್ಮದು, ಕಲಕಲನೆ ಹರಿಯುತ್ತಿಹ ನೀರು ನಮ್ಮದು, ಕಣ ಕಣದಲು ಭಾರತೀಯ ರಕ್ತ ನಮ್ಮದು, ನಮ್ಮದು ನಮ್ಮದು ನಮ್ಮದು. ನಮ್ಮ ಕಾಯ್ವ ಹಿಮಾಲಯವೇ ತಂದೆ ಸಮಾನ, ನಮ್ಮ ಕಾಯ್ವ ಹಿಮಾಲಯವೇ ತಂದೆ ಸಮಾನ, ಗಂಗೆ ತುಂಗೆ ಕಾವೇರಿ ತಾಯಿ ಸಮಾನ, ಗಂಗೆ ತುಂಗೆ ಕಾವೇರಿ ತಾಯಿ ಸಮಾನ. ನಮ್ಮ ದೇಶದ ಜನರೆಲ್ಲ ಸೋದರ ಸಮಾನ, ನಮ್ಮ ದೇಶದ ಹೃದಯವಿದು ದೈವ ಸನ್ನಿಧಾನ, ದೈವ ಸನ್ನಿಧಾನ. ತಮ್ಮೆಲ್ಲರಿಗೂ 78ನೇ ಸ್ವತಂತ್ರ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು. ನಾವು ಈ ದಿವಸ ಪ್ರಪಂಚದಾದ್ಯಂತ ಒಂದು ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದೇವೆ. ಆ ಹಬ್ಬವೇ ಸ್ವತಂತ್ರ ದಿನಾಚರಣೆ. ನಮ್ಮ ದೇಶಕ್ಕಾಗಿ ತಮ್ಮ ಜೀವನವನ್ನ ಬಲಿದಾನವನ್ನ ಕೊಟ್ಟಂತಹ ಮಹನೀಯರನ್ನ ನೆನೆಸಿಕೊಳ್ಳತಕ್ಕಂತಹ ಒಂದು ಸುದಿನ ಆಗಿದೆ. ಬ್ರಿಟಿಷರೇ ದೇಶ ಬಿಟ್ಟು ತೊಲಗಿ ಅಂತ ಗುಡುಗಿದಂತಹ ಮಹಾತ್ಮ ಗಾಂಧೀಜಿಯವರಿರ್ಬೋದು, ನೀವು ನಮಗೆ ರಕ್ತವನ್ನ ಕೊಡಿ, ನಾವು ನಿಮಗೆ ಸ್ವತಂತ್ರವನ್ನ ಕೊಡ್ತೇವೆ ಅಂತ ಹೇಳಿದಂತಹ ಸುಭಾಷ್ ಚಂದ್ರ ಬೋಸ್ರವರಿರಬಹುದು, ಇನ್ಕಿಲಾಬ್ ಜಿಂದಾಬಾದ್, ಇನ್ಕಿಲಾಬ್ ಜಿಂದಾಬಾದ್ ಅಂತ ಹೇಳಿದಂತಹ ಭಗತ್ ಸಿಂಗ್ ರವರಿರ್ಬೋದು. ಇಂತಹ ಮಹನೀಯರನ್ನ ನಾವು ಇವತ್ತು ನೆನೆಸ್ಕೋಬೇಕು. 1947 ಆಗಸ್ಟ್ 15ರಂದು ನಮಗೆ ಸ್ವತಂತ್ರ ಸಿಕ್ತು. ಬ್ರಿಟಿಷರ ಕಪಿಮುಷ್ಟಿಯಿಂದ 200 ವರ್ಷಗಳ ನಂತರ ನಮಗೆ ಸ್ವತಂತ್ರ ಸಿಕ್ತು. ಈ ಸ್ವತಂತ್ರ ಸುಮ್ಮನೆ ಬರಲಿಲ್ಲ. ಬಹಳಷ್ಟು ಜನರ ತಮ್ಮ ತ್ಯಾಗ ಬಲಿದಾನಗಳಿಂದ ಸಿಕ್ತು. ತಮ್ಮ ಜೀವನವನ್ನೇ ಮುಡಿಪಾಗಿಟ್ರು. ನಮ್ಮ ಜೀವನವನ್ನ ನಾವು ನಮ್ಮ ಸ್ವಂತಕ್ಕೋಸ್ಕರ ನಾವು ವ್ಯಯ ಮಾಡಿದ್ರೆ, ಈ ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಜೀವನವನ್ನೇ ಆ ಸ್ವತಂತ್ರ ಹೋರಾಟಕ್ಕಾಗಿ ಮುಡಿಪಿಟ್ಟಿದ್ರು. ಕೊನೆಯಲ್ಲಿ ತಮ್ಮ ಜೀವವನ್ನು ಕೂಡ ತ್ಯಾಗ ಮಾಡಿದ್ರು. ಹೇಗೆ ತ್ಯಾಗ ಮಾಡಿದ್ರು? ನಾವು 20, 25, 24ನೇ ವಯಸ್ಸಿನಲ್ಲಿ ಅವರು ಗಲ್ಲು ಗಂಬಕ್ಕೆ ಏರಿಸ್ತಕ್ಕಂತಹ ಸಂದರ್ಭದಲ್ಲಿ ಆ ಹಗ್ಗ ಇರ್ತದಲ್ವ, ಆ ಹಗ್ಗಕ್ಕೆ ಮುತ್ತು ಕೊಡುವ ಮೂಲಕ ಈ ದೇಶದ ಸೇವೆಯನ್ನ ಮಾಡಬೇಕು. ಈ 78 ವರ್ಷದಲ್ಲಿ ನಮ್ಮ ದೇಶ ಬಹಳಷ್ಟು ಒಂದು ಬದಲಾವಣೆಗಳನ್ನ ಮತ್ತು ಬೆಳವಣಿಗೆಯನ್ನ ಪಡೆದುಕೊಂಡಿದೆ. ನಾವು ನೋಡೋದಾದ್ರೆ ಪ್ರಪಂಚದಲ್ಲಿ ಅತಿ ಬಲಿಷ್ಠ ರಾಷ್ಟ್ರಗಳ ಪಟ್ಟಿಯಲ್ಲಿ ಭಾರತವು ಕೂಡ ಒಂದು. ಅಮೆರಿಕ, ರಷ್ಯಾ, ಚೈನಾವನ್ನ ಬಿಟ್ರೆ ಭಾರತ ಅತಿ ಬಲಿಷ್ಠವಾದಂತಹ ಒಂದು ದೇಶ ಆಗಿದೆ. ಇದರಲ್ಲಿ ನ್ಯೂಕ್ಲಿಯರ್ ಪವರ್ ಇರಬಹುದು ಅಲ್ವಾ, ನಮ್ಮ ಅಣುಬಾಂಬ್ ಅನ್ನ ತಯಾರಿಸ್ತಕ್ಕಂತಹ ಅಣುಬಾಂಬ್ ಶಕ್ತಿಯನ್ನ ಹೊಂದಿದಂತಹ ರಾಷ್ಟ್ರ ನಮ್ಮ ಭಾರತ. ವಿಜ್ಞಾನದ ವಿಷಯದಲ್ಲಿ ಬಂದ್ರೆ ರಾಕೆಟ್ ನಲ್ಲಿ ನಾವು ಮಾಡಿದಂತಹ ಸಾಧನೆಯನ್ನ ಯಾವ ದೇಶವೂ ಕೂಡ ಮಾಡಕ್ಕಾಗಿಲ್ಲ. ಚಂದ್ರಯಾನದಂತಹ ಮಹತ್ತರ ಕಾರ್ಯವನ್ನ ನಾವು ಪೂರೈಸಿದ್ದೇವೆ. ಅದೇ ಆಹಾರ ಭದ್ರತೆಯ ಬಗ್ಗೆ ನಾವು ಮಾತಾಡೋದಾದ್ರೆ ನಮ್ಮಲ್ಲಿ ಗ್ರೀನ್ ರೆವಲ್ಯೂಷನ್ ಮತ್ತು ಹಸಿರು ಕ್ರಾಂತಿ ಮತ್ತು ಬಿಳಿ ಕ್ರಾಂತಿ ನಡೆದಿದೆ. ಹಾಲಿನ ಉತ್ಪಾದನೆಯಲ್ಲಿ ನಾವು ಬಹಳಷ್ಟು ಮುಂಚೂಣಿಯಲ್ಲಿದ್ದೇವೆ. ಹಣ್ಣು ಹಂಪಲು ತರಕಾರಿಗಳ ವಿಷಯದಲ್ಲಿ ಬಹಳಷ್ಟು ಮುಂಚೂಣಿಯಲ್ಲಿದ್ದೇವೆ. ಅದೇ ರೀತಿಯಾಗಿ ನಾವು ಬಹಳಷ್ಟು ದೇಶಗಳಲ್ಲಿ ನಮ್ಮ ದೇಶ ಸಾವರನ್ ದೇಶ ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತೇವೆ. ಅಂದ್ರೆ ನಮ್ಮ ದೇಶದಲ್ಲಿ ನಾವು ತೆಗೆದುಕೊಳ್ತಕ್ಕಂತಹ ನಿರ್ಧಾರಗಳು ಎಲ್ಲ ಸ್ವತಂತ್ರವಾಗಿರ್ತದೆ. ಇದರ ಯಾರ ಒಂದು ಇನ್ಫ್ಲೂಯೆನ್ಸ್ ಇದ್ರ ಮೇಲೆ ನಡೀಲಿಕ್ಕಿಲ್ಲ. ನಮ್ಮ ದೇಶದಲ್ಲಿ ತೆಗೆದುಕೊಳ್ತಕ್ಕಂತಹ ಎಲ್ಲ ನಿರ್ಧಾರಗಳು ಸ್ವತಂತ್ರವಾಗಿವೆ. ಇಂಥ ಸ್ವತಂತ್ರ ಭಾರತವನ್ನ ನಾವು ಕಟ್ಟಿ ಬೆಳೆಸಬೇಕಾಗಿದೆ.
ಹೇಗೆ ದೇಶವನ್ನ ಕಟ್ಟೋದು? ಕಲ್ಲು ಮಣ್ಣು ಇಟ್ಟಿಗೆಯಿಂದ ನಾವು ದೇಶವನ್ನ ಕಟ್ಟಲಿಕ್ಕಾಗ್ತದೆಯೇ? ಅದು ಆಗ್ಲಿಕ್ಕಿಲ್ಲ. ನಮ್ಮ ದೇಶವನ್ನ ನಾವು ಕಟ್ಟಲಿಕ್ಕೆ ನಮ್ಮ ಯುವ ಜನತೆ ಏನಿದೆ ಅಂತಹವರಿಗೆ ಮಾರ್ಗದರ್ಶನವನ್ನ ನೀಡ್ತಕ್ಕಂಥದ್ದು, ಒಳ್ಳೆಯ ವಿಷಯಗಳನ್ನ ತಿಳಿಸ್ಕೊಡ್ತಕ್ಕಂಥದ್ದು ಮತ್ತು ಅವರಲ್ಲಿ ನಮ್ಮ ಸಂಸ್ಕೃತಿಯ ಬೀಜವನ್ನ ಬಿತ್ತುವ ಮೂಲಕ ನಮ್ಮ ದೇಶವನ್ನ ಇಂದು ಕಟ್ಟಬೇಕಾಗಿದೆ. ಈ ದೇಶವನ್ನ ಕಟ್ಟತಕ್ಕಂತಹ ಕೆಲಸ ಏನಿದೆ ಇದು ಒಂದು ದಿವಸದ ಕೆಲಸವಲ್ಲ, ಇದು ವರ್ಷ ಪೂರ್ತಿ ನಡಿಬೇಕು. ನಮ್ಮ ಮಕ್ಕಳಲ್ಲಿ ನಮ್ಮ ದೇಶಾಭಿಮಾನವನ್ನ ಮೂಡಿಸ್ಬೇಕು. ನೋಡಿ, ಒಂದು ಭೂಮಿಯಲ್ಲಿ ನಾವು ಉತ್ತು ಬಿತ್ತು ಮಾಡಿ ಎಲ್ಲ ಚೆನ್ನಾಗಿ ಇಟ್ಕೊಂಡಿದ್ರೆ ಅಲ್ಲಿ ನಾವು ಹೂವು ಹಣ್ಣು ತರಕಾರಿಯನ್ನ ಬೆಳಿಬಹುದು. ಅದೇ ಆ ಭೂಮಿಯನ್ನ ನಾವು ಉತ್ತಲಿಲ್ಲ ಅಂದ್ರೆ ಅಲ್ಲಿ ಏನ್ ಬೆಳೀತದೆ? ಕಳೆಗಳು ಬೆಳಿತವೆ, ವ್ಯರ್ಥವಾದಂತಹ ಗಿಡಗಳು ಬೆಳಿತವೆ. ಇವಕ್ಕೆ ಏನು ಗೊಬ್ಬರ ಬೇಕಿಲ್ಲ, ಏನು ಬೇಕಿಲ್ಲ. ಹೀಗೆ ಬೆಳೀತಕ್ಕಂತಹ ಕಳೆಗಳನ್ನ ನಾವು ನಾಶ ಮಾಡಬೇಕು ಹಾಗೂ ಉತ್ತಮವಾದಂತಹ ಬೀಜವನ್ನ ಬಿತ್ತಬೇಕು. ಅದೇ ರೀತಿಯಲ್ಲಿ ನಮ್ಮ ಮಕ್ಕಳ ಮನಸ್ಸಿನಲ್ಲಿ ಇರ್ತಕ್ಕಂತಹ ಮನಸ್ಸಿಗೆ ನಾವು ಉತ್ತಿ ಬಿತ್ತು ಅಂದ್ರೆ ಅವರಿಗೆ ನಮ್ಮ ಸಂಸ್ಕೃತಿಯನ್ನ ತಿಳಿಸ್ಕೊಟ್ಟು ಉತ್ತಮವಾದ ಬೀಜಗಳು ಅಂದ್ರೆ ದೇಶಭಕ್ತಿ, ರಾಷ್ಟ್ರಭಕ್ತಿ, ಒಳ್ಳೆಯ ಕೆಲಸಗಳಿಗೆ ಯೂಸ್ ಮಾಡ್ತಕ್ಕಂತಹ, ಒಳ್ಳೆಯ ಕೆಲಸಗಳನ್ನ ಮಾಡ್ತಕ್ಕಂತಹ, ವಿಚಾರಗಳನ್ನ ಆಲೋಚನೆ ಮಾಡ್ತಕ್ಕಂತಹ ವಿಷಯಗಳಂತಹ ಬೀಜವನ್ನ ನಾವು ಮಕ್ಕಳಲ್ಲಿ ಬಿತ್ತನೆ ಮಾಡಬೇಕು. ಈ ಎಲ್ಲ ವಿಷಯಗಳನ್ನ ಹೇಳ್ತಾ ತಮಗೆಲ್ಲ ಮತ್ತೊಮ್ಮೆ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನ ಕೋರ್ತಾ ನನ್ನ 2 ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್ ಮಾತಾ ಕಿ.